ಕೈಪಾಳಯದಲ್ಲಿ ರಾಜ್ಯಸಭೆ ಚುನಾವಣೆ ಚರ್ಚೆ ನಡೀತಾ ಇದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ. ಕಾಂಗ್ರೆಸ್ಗೆ ಇದರಲ್ಲಿ 3 ರಾಜ್ಯಸಭಾ ಸ್ಥಾನ ಫಿಕ್ಸ್. ಅದಕ್ಕೆ ಹಲವರು ಆಕಾಂಕ್ಷಿಗಳಿಗಾಗಲೇ ರೆಡಿಯಾಗಿದ್ದಾರೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ. ರಾಜ್ಯಸಭೆ ಚುನಾವಣೆ ಬಗ್ಗೆ ಹೈಕಮಾಂಡ್ ಚರ್ಚೆ ನಡೆಸ್ತಾ ಇದೆ. ಈ ರೇಸ್ನಲ್ಲಿ ಕಾಂಗ್ರೆಸ್ನಿಂದ 4 ಆಕಾಂಕ್ಷಿಗಳಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಸಿಗೋದು 3 ಸ್ಥಾನಗಳು, ಇರೋದು 4 ಜನ ಆಕಾಂಕ್ಷಿಗಳು. 3 ಸ್ಥಾನಗಳಿಗೆ 4 ಆಕಾಂಕ್ಷಿಗಳಿದ್ದಾರೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷರು, ಡಿ.ವಿ. ಶ್ರೀನಿವಾಸ್, ವಿ.ಕೆ. ಹರಿಪ್ರಸಾದ್ ಮತ್ತು ತೇಜಸ್ವಿನಿ ಗೌಡ ಅವರು. ಈ 4ರಲ್ಲಿ 3 ಜನರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಯಾರನ್ನ ಆಯ್ಕೆ ಮಾಡಬಹುದು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರಾಜ್ಯಸಭಾ ಸ್ಥಾನ ಕನ್ನಡಿಗರಿಗೆ ಸಿಗಬೇಕು. ರೇಸ್ನಲ್ಲಿ 4 ಕನ್ನಡಿಗರೇ ಇರೋದು. ಹಾಗಾಗಿ 4ರಲ್ಲಿ ಯಾರಿಗೆ ಕೋಕ್, ಯಾರು 3 ಜನ ಆಯ್ಕೆ ಆಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತು ದೆಹಲಿಯಲ್ಲಿ ಆಗ್ತಾ ಇರುವಂತಹ ಸಭೆಯಲ್ಲಿ, ಹೈಕಮಾಂಡ್ನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ವಿ.ಕೆ. ಹರಿಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ ಅವರು, ಇನ್ನು ತೇಜಸ್ವಿನಿ ಗೌಡ ಸೇರಿದಂಗೆ 4 ಈ ಒಂದು ರೇಸ್ನಲ್ಲಿದ್ದಾರೆ. ಶ್ರೀನಿವಾಸ್ ಅವರು ಕೂಡ ಇದ್ದಾರೆ, ಡಿ.ವಿ. ಶ್ರೀನಿವಾಸ್. ಹಾಗಾಗಿ ಕಾಂಗ್ರೆಸ್ ಪಾಲಿಗೆ 3 ಸ್ಥಾನಗಳು ಫಿಕ್ಸ್. ಅಲ್ಲಿಗೆ 4 ಜನ ಆಕಾಂಕ್ಷಿಗಳು. ಯಾರನ್ನ ಕೈ ಬಿಡಬಹುದು, ಯಾರಿಗೆ ಅವಕಾಶವನ್ನ ಕೊಡಬಹುದು ಅನ್ನೋದು ಚರ್ಚೆ ಆಗ್ತಾ ಇದೆ. ಯಾರನ್ನ ಇವತ್ತು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡು ಈ ಬಗ್ಗೆ ಸೂಚನೆಯನ್ನ ಕೊಟ್ಟು ಕಳಿಸುವಂತಹ ಸಾಧ್ಯತೆಗಳೇನಾದರೂ ಇರುತ್ತಾ? ಇವತ್ತು ನಡೀತಾ ಇರುವಂತಹ ದೆಹಲಿಯ ಮೀಟಿಂಗ್ನಲ್ಲಿ, ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಇದೆ. ರಾಜ್ಯದಿಂದ 4 ರಾಜ್ಯಸಭಾ ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ 4 ಜನ ಆಕಾಂಕ್ಷಿಗಳು ರೆಡಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ, ಕಾಂಗ್ರೆಸ್ ನಾಯಕ ಡಿ.ವಿ. ಶ್ರೀನಿವಾಸ್ ಇದ್ದಾರೆ, ವಿ.ಕೆ. ಹರಿಪ್ರಸಾದ್ ಪರಿಷತ್ ಸದಸ್ಯ, ಇನ್ನು ತೇಜಸ್ವಿನಿ ಗೌಡ ಅವರು ಇತ್ತೀಚೆಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಂಥವರು. ಅವರು ಕೂಡ ರಾಜ್ಯಸಭಾ ಆಕಾಂಕ್ಷಿ. ಅದರಲ್ಲಿ 3ರನ್ನ ಮಾತ್ರ ಆಯ್ಕೆ ಮಾಡಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಯಾರು 3ರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಯಾರಿಗೆ ಅವಕಾಶ, ಯಾರಿಗೆ ಕೋಕ್ ಕೊಡಬಹುದು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನ ರಾಜ್ಯಸಭಾ ಆಕಾಂಕ್ಷಿಗಳು ಯಾರ್ಯಾರು ಅನ್ನುವಂತಹ ಡೀಟೇಲ್ಸ್ ಅನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇವತ್ತು ಹೈಕಮಾಂಡ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಒಂದು ಪರಿಷತ್ ಚುನಾವಣೆ, ಮತ್ತೊಂದು ರಾಜ್ಯಸಭಾ ಚುನಾವಣೆ, ಸ್ಥಳೀಯ ಮಟ್ಟದ ಚುನಾವಣೆಗಳು, ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚರ್ಚೆ ಆಗುತ್ತೆ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಆಕಾಂಕ್ಷಿಗಳ ಪಟ್ಟಿ ಇದು 4. ಆದರೆ ಕಾಂಗ್ರೆಸ್ 3 ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಯಾರನ್ನೆಲ್ಲ ಆಯ್ಕೆ ಮಾಡಿಕೊಳ್ಳುತ್ತೆ, ಯಾರಿಗೆ ಒಬ್ಬರಿಗೆ ಈ 4ರಲ್ಲಿ ಕೋಕ್ ಕೊಡಲಾಗುತ್ತೆ, ಅಂದರೆ ಕೈ ಬಿಡಲಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗುತ್ತೆ. ಯಾರ್ಯಾರು ಈ ರೇಸ್ನಲ್ಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್, ಅವರ ಮಾಹಿತಿಯನ್ನು ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ.